ಜೈ ಹಿಂದ್ ಸೈನಿಕರೇ ನಿಮಗೋಸ್ಕರ ಇವತ್ತು ನಾನು ಕೆಸೆಟ್ 2024 ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಏನು ನಿಮ್ದು ಕೆಸೆಟ್ ಆಗಿತ್ತು ಅದರ ರ್ಯಾಂಕ್ ಲಿಸ್ಟ್ ನ ಮಾಡಿದ್ದೇನೆ. ಇದರಲ್ಲಿ ನೀವು ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇದನ್ನ ನೋಡಿದ ತಕ್ಷಣ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಕ್ಲಾರಿಟಿ ಬರುತ್ತೆ, ಈ ಬಾರಿ ನಂದು ಕೆಸೆಟ್ ಆಗುತ್ತೋ ಆಗಲ್ಲೋ ಅನ್ನುವಂತ ಕ್ಲಾರಿಟಿ ಬರುತ್ತೆ. ಮತ್ತೆ ನೋಡಿ, ನಾವಿಲ್ಲಿ ಕ್ಯಾಟಗರಿ ವೈಸು ನಾವು ಕಟ್ ಆಫ್ ನ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಈ ಕೆಇಎದವರು ಕ್ಯಾಟಗರಿ ವೈಸು ಲೀಸ್ಟ್ ಬಿಟ್ಟಿಲ್ಲ, ಹಾಗಾಗಿ ನಾವು ಅದನ್ನ ಮಾಡೋದಕ್ಕಾಗೋದಿಲ್ಲ. ಮತ್ತೆ ನೋಡಿ, ನಾವು ಜಿ ಎಮ್ದನ್ನ ಪ್ರಿಡಿಕ್ಟ್ ಮಾಡ್ಬೋದು. ಯಾವ ತರ ಅಂತಂದ್ರೆ, ಈಗ ಜಿ ಎಮ್ಗೆ ಸಾಮಾನ್ಯವಾಗಿ ಕರ್ನಾಟಕದ ಪ್ರಸ್ತುತ ಮೀಸಲಾತಿಯ ಪ್ರಕಾರ 44% ಜಿ ಎಮ್ಗೆ ಮೀಸಲಾತಿ ಇದೆ. ಹಾಗಾಗಿ ಮತ್ತೆ ಜೊತೆಗೆ ನೀವು 1816 ಜನ ಏನ್ ಮಾಡಿದೀರಾ ಅಂತಂದ್ರೆ ಮ್ಯಾನೇಜ್ಮೆಂಟ್ ಪೇಪರ್ನ ಬರ್ದಿದ್ದೀರಾ, ಈಗ ಎಕ್ಸಾಮಿಗೆ ಅಟೆಂಡ್ ಆಗಿದ್ದೀರಾ. 1816ರಲ್ಲಿ ನಾವು 6% ಕ್ರೈಟೀರಿಯಾನ ತಗೊಂಡ್ರೆ ನಿಮಗೆ 108.96 ಜನ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗ್ತೀರಾ. 108.96ನ ರೌಂಡ್ ಫಿಗರ್ ಮಾಡ್ಕೊಳೋಣ, ನಾವು 109ಕ್ಕೆ ಮಾಡ್ಕೊಂಡ್ಬಿಡೋಣ. ಈ 109ರಲ್ಲಿ ಮತ್ತೆ ನಾವು ಕ್ಯಾಟಗರಿ ವೈಸು ಡಿವೈಡ್ ಮಾಡ್ಬೇಕಾಗ್ತದೆ. ಈಗ 109ರಲ್ಲಿ -44% ನಾವು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 47.96 ಜನ ಕ್ವಾಲಿಫೈಡ್ ಆಗ್ತಾರೆ. ಅದನ್ನ 0.96 ಇದೆಯಲ್ಲ, ಅದನ್ನ ನಾವು ರೌಂಡ್ ಫಿಗರ್ ಮಾಡ್ಕೊಳ್ಳೋಣ, 48 ಜನ ಅಂತಾನೆ ತಗೊಳೋಣ. 48 ಜನ ಅಂತ ಏನ್ ತಗೊಂಡಿದೀವಿ, ಈ 48 ಜನದಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ 48 ಜನ ಅಂದ್ರೆ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಟಾಪ್ ಅಲ್ಲಿ ಇರ್ತಕ್ಕಂಥವ್ರು ಸ್ಕೋರ್ ಮಾಡಿರ್ತಕ್ಕಂಥದ್ದು 48ನೇ ಅಭ್ಯರ್ಥಿ ಸ್ಕೋರ್ ಮಾಡಿರ್ತಕ್ಕಂಥದ್ದು 188. ಅಂದ್ರೆ ಜಿ ಎಂ ಕಟ್ ಆಫ್ 188ಕ್ಕೆ ನಿಲ್ಬೋದು, ಇಲ್ಲ 190ಕ್ಕೆ ನಿಲ್ಬೋದು. ಇದ್ರ ಪ್ರಕಾರ ನೀವು ಲಾಸ್ಟ್ ಟೈಮು ನಿಮ್ಮ ಕ್ಯಾಟಗರಿಗೂ ಮತ್ತೆ ಜಿ ಎಮ್ಗೂ ಎಷ್ಟು ವ್ಯತ್ಯಾಸ ಇತ್ತು ಅನ್ನೋದನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಕ್ಯಾಟಗರಿ ವೈಸೂನು ನೀವು ತಿಳ್ಕೊಬಹುದು, ಒಂದು ಪ್ರಿಡಿಕ್ಟ್ ಮಾಡ್ಬೋದು. ಅಂದ್ರೆ ಲಾಸ್ಟ್ ಟೈಮ್ ಕಟ್ ಆಫ್ ನೋಡ್ಕೊಂಡ್ಬಿಟ್ಟು ಜಿ ಎಮ್ಗೆ ಎಷ್ಟಿತ್ತು ಮತ್ತೆ ಜಿ ಎಮ್ಗಿಂದ ನಿಮಗೆ ಎಷ್ಟಿತ್ತು, ಅಂದ್ರೆ ಕ್ಯಾಟಗರಿ ವೈಸ್ ಎಷ್ಟಿತ್ತು ಅನ್ನೋದನ್ನ ನೋಡ್ಕೊಳ್ಳಿ. ಬಟ್ ಇಲ್ಲಿ ನಾವು ಮಾಡೋದಕ್ಕಾಗೋದಿಲ್ಲ, ಯಾಕೆಂದ್ರೆ ಕ್ಯಾಟಗರಿ ವೈಸು ಬಿಟ್ಟಂತ ಸಂದರ್ಭದಲ್ಲಿ ಆ ಕ್ಯಾಟಗರಿಯಲ್ಲಿ ಎಷ್ಟು ಜನ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಎಷ್ಟು ಜನ ಲೋ ಸ್ಕೋರ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಾವು ಪ್ರಿಡಿಕ್ಟ್ ಮಾಡೋದು ತುಂಬಾ ಸುಲಭ ಆಗ್ತದೆ. ಈಗ ಅದು ಕ್ಯಾಟಗರಿ ವೈಸ್ ಲೀಸ್ಟ್ ಇಲ್ಲದೆ ಇರೋದ್ರಿಂದ ಆತರ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಈ ಜಿ ಎಮ್ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ, ಈಗ ಫಾರ್ ಎಕ್ಸಾಂಪಲ್ ಈಗ 188 ಅಥವಾ 190 ಬಂದಂತ ಸಂದರ್ಭದಲ್ಲಿ ಯಾವುದೇ ಕ್ಯಾಟಗರಿ ಇದ್ರೂ ಅವರು ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ, ಆತರ. ಹಾಗಾಗಿ ಅದನ್ನ ನಾವು ಬೇಗ ಪ್ರಿಡಿಕ್ಟ್ ಮಾಡ್ಬೋದು. ಈಗ ನಾವು ಹೇಳ್ದಂಗೆ ನಿಮಗೆ ಕ್ಯಾಟಗರಿ ವೈಸ್ ಎಲ್ಲ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಟೈಮ್ ಕಟ್ ಆಫಿಗೂ ಈ ಬಾರಿಯ ಕಟ್ ಆಫಿಗೂ ಮತ್ತೆ ಜಿ ಎಮ್ಗೂ ನಿಮಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ನೋಡ್ಕೊಳ್ಳಿ, ಅವಾಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಇನ್ನೇನು ಸದ್ಯದಲ್ಲೇ ಕಟ್ ಆಫ್ ಅನ್ನು ಬಿಡ್ತಾರೆ. ಮತ್ತೆ ಈ ಬಾರಿ ಕೆಸೆಟ್ ಆಗ್ತಕ್ಕಂಥ ಎಲ್ಲರಿಗೂ ಒಳ್ಳೇದಾಗ್ಲಿ. ಆಗ್ಲಿಲ್ಲ ಅಂತ ಅಂದ್ರೂ ಏನ್ ಚಿಂತೆ ಮಾಡೋದಕ್ಕೆ ಹೋಗ್ಬೇಡ್ರಿ. 2025 ಇನ್ನೇನು ಬರುತ್ತೀಗ, ಒಂದು ತಿಂಗಳಿದೆ, ಅಲ್ಲಿ ನಿಮಗೆ ಮತ್ತೆ ಕಾಲ್ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ನೀವು ಹಾಕ್ಬಿಟ್ಟು ಕ್ವಾಲಿಫೈಡ್ ಆಗ್ಬೋದು. ಏನ್ ತಪ್ಪು ಮಾಡಿದ್ದೀರಾ ಅದನ್ನ ತಿದ್ಕೊಳ್ಳಿ, ಮತ್ತೆ ಸರಿ ಮಾಡ್ತಾ ಹೋಗಿ. ಎರಡು ಪೇಪರ್ನ ತುಂಬಾ ಚೆನ್ನಾಗಿ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ ಎರಡು ಪೇಪರ್ ಅಲ್ಲಿ. ಅದನ್ನ ನೋಡ್ಕೊಳ್ಳಿ, ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಗತ್ ಸಿಂಗ್, ಜೈ ಭಾರತೀಯ ಸೈನಿಕರಿಗೆ.